ಗಂಡ ಹೆಂಡತಿ ಒಟ್ಟಿಗಿದೀವಿ ಅಂತ ಗೊತ್ತಾದ್ಮೇಲೆ ಚಪ್ಪಾಳೆ ತಟ್ಟೋದು ಮ್ಯಾನರ್ಸಾ? ಪ್ರಿಯಾ, ಸಾರಿ ಅಂತ ಹೇಳ್ತಿದ್ದೀನಲ್ಲ. ಸಾರಿ ಅಂತ ಹೇಳ್ಬಿಟ್ರೆ ಆಗೋಯ್ತಾ? ಈ ಮನೇಲಿ ಪ್ರೈವೇಸಿ ಅನ್ನೋದೇ ಇಲ್ಲ. ಯಾರು ಎಲ್ಲೆಂದ್ರಲ್ಲಿ ದನ ನುಗ್ದಾಗ ನುಗ್ತಾರೆ. ಕಲ್ಚರೇ ಇಲ್ದಿದ್ಮೇಲೆ ಪ್ರೈವೇಸಿ ಇರಬೇಕು ಅಂತ ನಿರೀಕ್ಷೆ ಮಾಡೋದೇ ತಪ್ಪು. ನನ್ನ ಮೂಡೆಲ್ಲ ಹಾಳಾಗೋಯ್ತು. ಸಾರಿ ಅತ್ತಿಗೆ. ಶ್ರೀಕಾಂತ್, ನಂದು ತುಂಬಾ ದೊಡ್ಡ ತಪ್ಪಾಗೋಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಛೇ, ಎಂತ ಮಾತಾಡ್ತಿದ್ದೀರಿ ಅತ್ತಿಗೆ? ಇದ್ರಲ್ಲಿ ನಿಮ್ಮ ತಪ್ಪೇನಿದೆ? ನೀವು ಕ್ಷಮೆ ಕೇಳಬಾರ್ದು. ಇಲ್ಲ ಶ್ರೀಕಾಂತ್, ನೀವು ಒಟ್ಟಿಗೆ ಇದ್ದೀರಾ ಅಂತ ಗೊತ್ತಾದ್ಮೇಲೂ ನಾನೆಲ್ಲಿ ನಿಂತ್ಕೋಬಾರ್ದಾಗಿತ್ತು. ಅತ್ತಿಗೆ, ಇದು ನಿಮ್ಮ ರೂಮು. ನೀವು ಬರ್ತೀರಾ ಹೋಗ್ತೀರಾ, ಇದ್ರಲ್ಲಿ ನಿಮ್ಮ ತಪ್ಪೇನಿದೆ? ಆದರೂ ಇನ್ನೊಬ್ಬರ ಪ್ರೈವಸಿನ ಗೌರವಿಸೋದು ಒಂದು ಸಂಸ್ಕೃತಿ. ನಾನು ಅದನ್ನು ಮರ್ತ್ಬಿಟ್ನೇನೋ ಅನ್ನಿಸ್ತಿದೆ. ಎಂಥದ್ದು ಇಲ್ಲ ಅದಕ್ಕೆ. ನಾವು ನಿಮ್ಮ ರೂಮಿಗೆ ಬಂದಿದ್ದೆ ನಿಮ್ಮ ಪ್ರೈವಸಿ ಬ್ರೇಕ್ ಮಾಡಿದಾಗೆ. ಅದೇ ಒಂದು ಅಕ್ಷಮ್ಯ ಅಪರಾಧ. ಅಂಥದ್ರಲ್ಲಿ ನಿಮ್ಮಲ್ಲಿ ತಪ್ಪು ಹೊರಿಸೋದಕ್ಕಾಗತ್ತಾ? ನೀವು ನಮ್ಮನ್ನು ಕ್ಷಮಿಸಬೇಕು. ಛೇ, ನೀವೇನು ತಪ್ಪು ಮಾಡಿದ್ದೀರಾ ಶ್ರೀಕಾಂತ್? ಪ್ರಿಯಾ ನಡವಳಿಕೆ ನನಗೆ ಅತಿರೇಕ ಅನಿಸ್ತು. ನೀವು ದೊಡ್ಡವರು, ನಿಮ್ಗೆ ಗೌರವ ಕೊಡೋದು ನಮ್ಮ ಸಂಸ್ಕೃತಿ ಅಲ್ವಾ? ಅದ್ರ ಪರಿಜ್ಞಾನನೇ ಇಲ್ಲ ಅವಳಿಗೆ. ಶ್ರೀಕಾಂತ್, ಪ್ರಿಯಾ ಇನ್ನೂ ಚಿಕ್ಕವಳು, ನಿಧಾನಕ್ಕೆ ಕಲ್ತ್ಕೋತಾಳೆ. ಈ ನಡವಳಿಕೆ ಎಲ್ಲ ಚಿಕ್ಕಂದಿಂದಾನೇ ಕಲಿಸ್ಬೇಕು. ಅದಕ್ಕೆ ಹಾಗೆ ಮಾಡದೇ ಇದ್ದದಕ್ಕೆ ನಾನು ಯಾವ ಮಟ್ಟಕ್ಕೆ ತಲುಪಿದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು. ನಾನು ಮಾಡಿರೋ ಮಿಸ್ಟೇಕ್ಸ್ಗೆ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಈ ಪ್ರಿಯಾಂಗೆ ಯಾರು ನಯ ವಿನಯ ಅನ್ನೋದು ಹೇಳ್ಕೊಟ್ಟೇ ಇಲ್ಲ ಅನ್ಸುತ್ತೆ. ಶ್ರೀಕಾಂತ್, ಅವಳು ಒಬ್ಳೆ ಒಂಟಿಯಾಗಿ ಬೆಳೆದವಳು. ಸಹಜವಾಗಿ ಮನೇಲಿ ಅವಳನ್ನ ಮುದ್ದಿನಿಂದಾನೇ ಬೆಳೆಸಿರ್ತಾರೆ. ನಾವೇ ಅವಳಿಗೆ ತಿದ್ದಿ ಬುದ್ಧಿ ಹೇಳಬೇಕು. ಮಾತಿಗೂ ಈ ಥರ ಮನೆಯವ್ರ ಮೇಲೆ ಸಿಟ್ಟು ಮಾಡ್ಕೊತಾ ಇದ್ರೆ ಏನು ಬುದ್ಧಿ ಹೇಳೋದೊತ್ತಿಗೆ? ನಾನು ನೋಡ್ತಾನೆ ಇದ್ದೀನಿ. ಅವಳು ವರ್ತನೆ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದ್ಸಾರಿ ಉಕ್ಕಿ ಹರಿಯೋ ಪ್ರೀತಿ, ಇನ್ನೊಂದ್ಸಾರಿ ಕಿತ್ತು ಒಗೆಯೋ ಭೀತಿ. ಇದು ಎರಡರ ಮಧ್ಯೆ ನಾನು ಸಿಗಾಕೊಂಡಿದ್ದೀನಿ ಅನ್ನೋ ನನಗೆ ಅನಿಸ್ತಾ ಇದೆ. ಎಲ್ಲೋ ಏನೋ ಸರಿ ಇಲ್ಲ ಅನ್ನೋ ಭಾವನೆ ನನಗೆ ಬರ್ತಾ ಇದೆ. ಇದನ್ನು ಯಾರ ಕೈಯಲ್ಲಿ ಹೇಳ್ಕೋಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಶ್ರೀಕಾಂತ್, ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ. ನಿಮ್ಮಲ್ಲಿನ ಪೊಸೆಸಿವ್ನೆಸ್ಸಿಂದ ಹಾಗಾಡ್ತಿದ್ದಾಳೆ ಅಷ್ಟೆ. ಹಿಂದೆ ಅವಳು ತನ್ನ ಪ್ರೀತಿಸಿದವ್ರನ್ನ ಕಳ್ಕೊಂಡಿದ್ದಾಳೆ. ಮತ್ತೆ ಎಲ್ಲಿ ತನ್ನ ಪ್ರೀತಿನ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ಅವಳಿಗೆ. ಹೌದು ಶ್ರೀಕಾಂತ್, ನಿಮ್ಮ ಪ್ರೀತಿ ಪೂರ ಅವಳಿಗೆ ಸಿಗಬೇಕು ಅನ್ನೋ ಹಂಬಲ ಅವಳಿಗೆ. ಅವಳದನ್ನು ಯಾರ ಜೊತೆಗೂ ಶೇರ್ ಮಾಡೋದಕ್ಕೆ ಇಷ್ಟಪಡಲ್ಲ. ನೀವು ಅವಳ ಮೇಲೆ ಹೆಚ್ಚು ಪ್ರೀತಿ ಕಾಳಜಿ ತೋರಿಸಿ, ಸರಿ ಹೋಗ್ತಾಳೆ. ಸರಿ ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಆದರೆ ನೀವು ಪ್ರಿಯಾನ ಕ್ಷಮಿಸ್ಬೇಕು. ಅವಳು ನಿಮ್ಮ ಹತ್ರ ಒರ್ಟಾಗಿ ನಡ್ಕೊಂಡಿದ್ದಾಳೆ. ಅವಳ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತಾ ಇದ್ದೀನಿ. ಪರವಾಗಿಲ್ಲ ಬಿಡಿ ಶ್ರೀಕಾಂತ್, ನಾನದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಹೋಗಿ ಮೊದಲು ಹೋಗಿ ಪ್ರಿಯಾಂಕ್ ಸಮಾಧಾನ ಮಾಡಿ. ಚುಕ್ಕಿ ತಾರೆಗಳ ಅಕ್ಕಾದವಳು ಕನಕ ಕನಕ, ಹಕ್ಕಿ ಹಿಂಡುಗಳ ಪಕ್ಕ ಸ್ನೇಹಿತೆಯು ಕನಕ ಕನಕ, ಮನಸ್ಸುಗಳ ಬಿರುಕ ಸರಿಪಡಿಸೋ ಕನಕ. ಇನ್ನು ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ, ಏನ್ ಮಾಡೋದು? ಮೋಹನ್ ಯಾವತ್ತೂ ಹೀಗೆ ಮಾಡೋದಿಲ್ಲ. ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ? ಎಲ್ಲಿ ಹೋಗಿರ್ಬೋದು? ಆಫೀಸಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಹಲೋ, ನಾನು ಮಿಸಸ್ ಮೋಹನ್ ರಾವ್ ಮಾತಾಡೋದು. ಇವ್ರು ಬಂದ್ರಾ? ಇನ್ನೂ ಏನೂ ಗೊತ್ತಾಗಿಲ್ವಾ? ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ. ನೋಡಿ, ನೀವೊಂದು ಕೆಲಸ ಮಾಡಿ, ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಫೋನ್ ಮಾಡಿ ವಿಚಾರಿಸಿ. ಆಫೀಸ್ ಗೆಸ್ಟ್ ಹೌಸಲ್ಲಿ ಒಂದ್ಸಲ ಚೆಕ್ ಮಾಡಿ, ಅಲ್ಲೇನಾದರೂ ಇರ್ತಾರಾ? ಅಥವಾ ರಿಜಿಸ್ಟರ್ ಆಫೀಸ್ ಅಲ್ಲಿಗೇನಾದರೂ ಹೋಗಿರ್ತಾರಾ? ಪ್ಲೀಸ್, ನನಗೆ ತುಂಬ ಟೆನ್ಷನ್ ಆಗ್ತಿದೆ. ದಯವಿಟ್ಟು ಎಲ್ಲ ಕಡೆ ವಿಚಾರಿಸಿ ಆದಷ್ಟು ಬೇಗ ನನಗೆ ಫೋನ್ ಮಾಡಿ ಪ್ಲೀಸ್. ಅಯ್ಯೋ ದೇವ್ರೆ, ಮೋಹನ್ ಎಲ್ಲಿ ಹೋಗಿರ್ಬಹುದು? ಯಾವತ್ತೂ ಹೀಗೆ ಮಾಡೋದಿಲ್ಲ. ಎಲ್ಲಾದರೂ ಹೋಗಬೇಕು ಅಂದರೆ ನನಗೆ ಫೋನ್ ಮಾಡಿ ಹೇಳ್ತಾರೆ. ಛೇ, ಮತ್ತೆ
ಹೆಲ್ತ್ ಪ್ರಾಬ್ಲಮ್ ಏನಾದರೂ ಆಗಿರ್ಬೋದಾ? ಅಯ್ಯೋ, ಈಗ ನಾನು ಏನು ಮಾಡಲಿ? ನಾವು ಮಕ್ಕಳು ಮರಿ ಅಂತ ಅವ್ರಿಗೋಸ್ಕರ ಬದುಕಿದ್ದು ಸಾಕು ಮೀನಾಕ್ಷಿ. ಅವ್ರಿಗೋಸ್ಕರ ಸಾಕಷ್ಟು ಮಾಡಿದ್ದೀವಿ. ಒಳ್ಳೆ ಮನೆ ಸೇರಿದ್ದಾರೆ. ಇನ್ಮೇಲಾದರೂ ನಾವು ನಾವಾಗಿ ಬದುಕೋಣ. ನನಗೋಸ್ಕರ ನೀನು, ನಿನಗೋಸ್ಕರ ನಾನು. ಇವತ್ತಿನಿಂದ ನಿನಗೆ ಸ್ವಲ್ಪನೂ ಕಷ್ಟ ಆಗದಿರೋ ಹಾಗೆ ನೋಡ್ಕೋತೀನಿ. ಇದು ಗಂಡನಾಗಿ ನಾನು ನಿನಗೆ ಕೊಡ್ತಾ ಇರೋ ವಚನ. ಕೊಟ್ಟ ಮಾತನಂತೆ ನಡ್ಕೋತೀನಿ ಮೀನಾಕ್ಷಿ. ಅಕ್ಕ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇಷ್ಟೊತ್ತಲ್ಲಿ ಏನೋ ಮಾತು. ಹೋಗಿ ಮಲ್ಕೋ, ನಾಳೆ ಮಾತಾಡಿದ್ರೆ ಆಯ್ತು. ಮಲ್ಕೊಂಡ್ರೆ ನಿದ್ದೆ ಬರ್ತಿಲ್ಲ ಅಕ್ಕ. ಯಾಕೆ? ಅಂಥದ್ದೇನಾಯ್ತು? ಅಕ್ಕ, ನಾನು ಚಿತ್ರ ಮನೆ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅಯ್ಯೋ ನಿನ್ನ, ಏನೋ ಆಯ್ತು ನಿಂಗೆ? ತಲೆಗಿಲೆ ಕೆಡ್ತಾ ಹೇಗೆ? ಅಕ್ಕ, ನೀನು ಹೀಗೆ ಇದ್ರೆ ಒಂದಲ್ಲ ಒಂದು ದಿವಸ ನಾನು ಚಿತ್ರ ಹುಚ್ಚಾಸ್ಪತ್ರೆ ಸೇರೋದು ಗ್ಯಾರಂಟಿ. ಏಯ್, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನಕ್ಕ, ನಾನು ನೋಡ್ತಾನೆ ಇದ್ದೀನಿ. ನಮ್ಮ ಕೈಲಿ ಒಂದು ಕಡ್ಡಿ ಜರ್ಸಕ್ಕಾಗ್ತಿಲ್ಲ. 4 ದಿವಸ ನೀನು ಮನೇಲಿ ಇಲ್ದೇ ಇರುವಾಗ ಇಲ್ಲಿ ನಡಿಬಾರ್ದು ನಡೆದಿದೆ. ನಮ್ಮನ್ನ ಕ್ಯಾರೆ ಅನ್ನೋರಿಲ್ಲ. ಎಲ್ಲ ಪ್ರಿಯ ಹೇಳ್ದಾಗೆ ಆಗ್ಬೇಕು. ನಮ್ಗಿಲ್ಲಿ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ಅಕ್ಕ. ಅದಕ್ಕೆ ನಾವೆಲ್ಲಾದ್ರೂ ಹೊರಟೋಗ್ತೀವಕ್ಕ. ಹೊರಟೋಗ್ತೀವಿ ಅಂದ್ರೆ ಎಲ್ಲಿಗೆ ಹೋಗ್ತೀರಾ? ಎಲ್ಲಾದ್ರೂ ದೇಶಾಂತರ ಹೊರಟೋಗ್ತೀವಕ್ಕ. ಇಲ್ಲಿದ್ದು ಗಳಿಗಳಿಗೆ ಅವಮಾನ ಪಡಿಸ್ಕೊಳ್ಳೋದಕ್ಕಿಂತ ಎಲ್ಲಾದ್ರೂ ಹೋಗಿ ಸಾಯೋದೇ ವಾಸಿ ಅಕ್ಕ. ಈಗ ಅಂಥದ್ದೇನೋ ಆಯ್ತು. ಮತ್ತಿನ್ನೇನಾಗ್ಬೇಕಕ್ಕ? ಆ ಮುದ್ಕ ನೆಗದ್ಮೇಲೆ ಆಸ್ತಿನೆಲ್ಲ ಬಾಚ್ಕೊಂಡ್ಬಿಡ್ತೀನಿ ಅಂದೆ. ಆ ಮುದ್ಕ ಕನಕನ್ನ ಇಲ್ಲಿ ತಂದು ಹಾಕೋದ. ಅವಳು ನಿಧಿಕಾಯ ಸರ್ಪದ ಹಾಗೆ ಕಾಸ್ಬಿಟ್ಟಿದ್ರೆ ಬುಸ್ ಅಂತಾಳೆ. ಅವಳು ಹಲ್ಲು ಮುರಿದು ಬುಟ್ಟಿಲ್ ಕಟ್ಟಿಟ್ಬಿಡೋಣ ಅನ್ನೋ ಹೊತ್ತಿಗೆ ಪ್ರಿಯ ಅನ್ನೋ ರಣ ಅದು ಬಕ್ಕರಿಸಿದೆ. ನಾವು ಮಾಡ್ತಿರೋದು ಹಾವು ಹೊಡೆದು ಹದ್ಗಾಕ್ತಂಗಾಯ್ತು. ನೀಲ್ಕಂಠ, ಒಂದಷ್ಟು ದಿನ ನಡ್ಸ್ಕೊಂಡ್ಲಿ ಬಿಡು. ಕನಕ ಅನ್ನೋ ಮುಳ್ಳನ್ನ ಕಿತ್ತು ಹಾಕೋದಕ್ಕೆ ಪ್ರಿಯಾ ಅನ್ನೋ ಅಸ್ತ್ರನ ನಾವು ಉಪಯೋಗಿಸ್ಲೇಬೇಕು. ಎಷ್ಟು ದಿವಸ ಅಂತ ಅಕ್ಕ? ಕನಕನ್ ಪವರ್ ಕಿತ್ಕೋತೀನಿ, ಅವಳನ್ನ ಮೂಲೆ ಗುಂಪಾಡ್ತೀನಿ ಅಂದೆ. ಅವಳು ದಿನೇ ದಿನೇ ಸ್ಟ್ರಾಂಗ್ ಆಗಿ ಈ ಮನೆಯಲ್ಲಿ ಜಾಗನ ಭದ್ರ ಮಾಡ್ಕೊಂಡಿದ್ದಾಳೆ. ನಾವೇನೇ ಮಾಡಿದ್ರು ಅವಳ ಪರನೇ ಆಗುತ್ತೆ ಅನ್ನೋ ಹಾಗಾಗಿದೆ. ನಾವಿಲ್ಲಿ ಮಿಕ ಮಿಕ ಅಂತ ಕಣ್ಬಿಡಂಗಾಗಿದೆ. ಹೀಗಾದ್ರೆ ನಮ್ ಲೈಫ್ ಹೇಗಕ್ಕ? ಏನಿವತ್ತು ಅಪರೂಪಕ್ಕೆ ಲೈಫ್ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ? ಮತ್ತಿನ್ನೇನಕ್ಕ, ಸಾಕೋ ನಾಯಿಗೂ ಮನೆಯಲ್ಲಿ ಒಂದು ಜಾಗ ಅಂತಿರುತ್ತೆ. ನಮ್ಗಿಲ್ಲಿ ಯಾವ ಸ್ವಾತಂತ್ರ್ಯ ಇದೆ? ನೀನು ನಮ್ಮನ್ನು ಕರ್ಕೊಂಡು ಬಂದಾಗ ಏನಂತ ಹೇಳಿದೆ ಹೇಳು? ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಿದ್ದಾಳೆ, ಎಪ್ಸಿ ಎತ್ಕೊಂಡು ಹೋಗುವಂತ ತಾನೆ. ನಾವು ಎಪ್ಸಿದ್ವಿ. ಆದ್ರೆ ಕನಕ ಅದನ್ನೆಲ್ಲ ತಿಜೋರಿಗೆ ಹಾಕಿ ಬೀಗ ಹಾಕೊಂಡಿದ್ದಾಳೆ. ಆ ತಿಜೋರಿ ಕೀನ ಹೇಗೆ ಕಿತ್ಕೊಳ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೋಡಕ್ಕ, ನೀನು ಕೀ ಕಿತ್ಕೊಂಡು ಸೊಂಟಕ್ಕೆ ಸಿಕ್ಕಿಸ್ಕೊಳ್ಳೋ ಹೊತ್ತಿಗೆ ನಾವು ಚಟ್ಟ ಏರ್ಬಿಟ್ಟಿರ್ತೀವಿ. ನನ್ನ ಪಾಡಿಗೆ ನಾನು ಬಿಟ್ಟಿದ್ದಿದ್ರೆ ಕೂಲಿ ನಾಲಿ ಮಾಡಿ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಜೀವನ ಮಾಡ್ತಿದ್ದೆ. ಆಸ್ತಿ ಕೊಡಿಸ್ತೀನಿ, ಐಶ್ವರ್ಯ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದು ನನ್ನ ಬಾಯಿಗೆ ಮಣ್ಣು ಹಾಕ್ಬಿಟ್ಟಿಲ್ಲಕ್ಕ. ನೋಡ್ ನೀಲ್ಕಂಠ, ಎಲ್ಲದಕ್ಕೂ ಕಾಲ ಅನ್ನೋದು ಬರಬೇಕು. ಹಣ್ಣು ಮಾಗ್ದಾಗ ತಾನೆ ತೊಟ್ಟು ಕಳಚಿ ಕೆಳಗಡೆ ಬೀಳೋದು. ಅಲ್ಲಿವರೆಗೂ ಕಾದಿದ್ದು ಅದು ಕೆಳಗಡೆ ಬೀಳ್ದೇ ಇರೋ ಹಾಗೆ ಹಿಡ್ಕೊಳ್ಬೇಕು. ಅಕ್ಕ, ಮರನೇ ಕಡ್ಕೊಂಡು ಹೋಗ್ತಾ ಇದ್ದಾರೆ, ನೀನಿನ್ನೂ ಹಣ್ಣು ಬೀಳೋ ತನಕ ಕಾಯಿ ಅಂತಿದ್ಯಲ್ಲ. ನನ್ನ ಕೈನಲ್ಲಿ ಕಾಯೋದಕ್ಕಾಗೋದಿಲ್ಲ. ಅದೇನು ವ್ಯವಸ್ಥೆ ಮಾಡ್ತೀಯೋ ಬೇಗ ಮಾಡು. ನೋಡ್ ನೀಲ್ಕಂಠ, ನಾನು ಮೈಸೂರಿಗೆ ಹೋದಾಗ ಒಬ್ರು ಜ್ಯೋತಿಷ್ಯನ ಭೇಟಿ ಆಗಿದೆ. ಅವ್ರ ಪ್ರಕಾರ ಸದ್ಯದಲ್ಲೇ ಕನಕನ ಕಾಲ ಮುಗಿತಾ ಬಂದಿದೆ. ನಮ್ಮ ಶುಕ್ರ ದಶೆ ಶುರು ಆಗ್ತಾ ಇದೆ. ಇಷ್ಟು ದಿನನೇ ಕಾದಿದ್ಯಾ, ಇನ್ನೊಂದು ಸ್ವಲ್ಪ ದಿನ ಕಾಯಿ, ನಮ್ಮ ಕೆಲಸನ ಶುರು ಮಾಡೋಣ. ಅಕ್ಕ, ಅದೇನು ಮಾಡ್ತೀಯ ಮಾಡು. ನಿನ್ನೆ ನಂಬ್ಕೊಂಡು ಬಂದಿದ್ದೀನಿ. ಹಾಲಲ್ಲಿ ಹಾಕ್ತೀಯೋ ಇಲ್ಲ ನೀರಲ್ಲಿ ಹಾಕ್ತೀಯೋ
ನಿನಗೆ ಬಿಟ್ಟಿದ್ದು. ಕಾಪಾಡು ಕನಕ. ನಾನು ಒಂಟಿ ಆಗ್ಬಿಟ್ಟಿದ್ದೀನಿ. ನನಗೆ ಯಾರು ಇಲ್ಲ ಕನಕ. ಕನಕ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಇನ್ಯಾರೂ ಇಲ್ಲ ಕನಕ. ಕನಕ ನನ್ನ ಕೈ ಬಿಡಬೇಡ, ನನ್ನನ್ನು ಕಾಪಾಡು ಕನಕ. ಕನಕ ನನ್ನನ್ನು ಕಾಪಾಡು ಕನಕ. ಕನಕ ಏನಾಯ್ತು ಕನಕ? ಏನಾಯ್ತು ಕನಕ? ಅಮ್ಮ ಅಮ್ಮ ಹಾ ಏನಾಯ್ತು ಅಮ್ಮಂಗೆ? ಒಂದ್ ಕೆಟ್ಟ ಕನ್ಸು ರೀ. ಕನಕ ಅದು ಬರೀ ಕೆಟ್ಟ ಕನಸು, ಏನಾಗಿರಲ್ಲ, ಸಮಾಧಾನ ಮಾಡ್ಕೋ. ಇಲ್ಲ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅರೆ ಭಯ ಯಾಕೆ? ನಾನು ಇಲ್ಲೇ ಇದ್ದೀನಲ್ಲ. ತಗೋ ನೀರು ಕೊಡಿ, ಎಲ್ಲ ಸರಿ ಹೋಗುತ್ತೆ. ಏನ್ ಹುಡುಕ್ತಿದ್ಯಾ? ನನ್ನ ಫೋನು. ನಾನು ಈಗಲೇ ತಕ್ಷಣ ಅಮ್ಮನ ಹತ್ರ ಮಾತಾಡ್ಬೇಕು. ಅಷ್ಟೇ ತಾನೆ, ನೀನ್ ಸಮಾಧಾನ ಮಾಡ್ಕೊ, ನಾನೇ ಫೋನ್ ಮಾಡ್ಕೊಡ್ತೀನಿ. ಯಾಕ್ರೆ ಅಮ್ಮ ಫೋನ್ ತಗೋತಿಲ್ವಾ? ಇಲ್ಲ, ಲ್ಯಾಂಡ್ಲೈನ್ ಯಾರು ರಿಸೀವ್ ಮಾಡ್ತಿಲ್ಲ. ಮೋಸ್ಟ್ಲಿ ಎಲ್ಲ ಮಲ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವ್ರಿಗೇನೋ ಸಮಸ್ಯೆ ಆಗಿರ್ಬೇಕು ರೀ. ಆಯ್ತು, ವಿಚಾರಿಸೋಣ. ಎಲ್ಲಿ ಗೋವಿಂದ ನಂಬರ್ ಕೊಡು. ರೀ, ನಿಮ್ಗೆ ಎಲ್ಲಿಗೆ ಫೋನ್ ಮಾಡಿದ್ರಿ? ಇನ್ನೆಲ್ಲಿಗೆ? ನಿಮ್ಮ ಮನೆಗೆ. ನೀನ್ ನಿಮ್ಮ ಅಮ್ಮನ ಹತ್ರ ಮಾತಾಡ್ಬೇಕು ಅಂತೆಲ್ಲ. ಕನಕ ಏನ್ ಯೋಚನೆ ಮಾಡ್ತಿದ್ಯಾ? ಗೋವಿಂದ ನಂಬರ್ ನಾಪಕ ಇಲ್ವಾ? ಇರ್ಲಿ ಬಿಡಿ, ಇಷ್ಟೊತ್ತರಲ್ಲಿ ಅವ್ರಿಗೂ ಯಾಕೆ ಫೋನ್ ಮಾಡಿ ಗಾಬರಿ ಮಾಡೋದು? ಏನೋ ಕೆಟ್ಟ ಕನ್ಸು, ಬೆಳಗ್ಗೆ ವಿಚಾರಿಸಿದ್ರಾಯ್ತು. ಸರಿ ಮಲ್ಗೋ, ಬಾ. ಹೌದು, ಸರಿ ಮಲ್ಕೋ. ಹಲೋ ಪ್ರಿಯಾ, ಪ್ರಿಯಾ ನಾನು ಕಣೆ, ನಿಮ್ಮಮ್ಮ ಮಾತಾಡ್ತಾ ಇದ್ದೀನಿ. ಏನ್ ಮಾಮ್, ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ಪ್ರಿಯಾ, ನಿಮ್ಮಪ್ಪ ಇನ್ನೂ ಮನೆಗೆ ಬಂದಿಲ್ಲ ಕಣೆ. ಏನ್ ಮಾಮ್ ಇದು? ಡ್ಯಾಡ್ ಏನ್ ಗೆಳೆ ಮಗುನ ಮನೆಗೆ ಬರ್ತಾರ ಬಿಡು. ಇದಕ್ಕೆ ಸರಿ ರಾತ್ರಿ ನೀನು ಫೋನ್ ಮಾಡೋದಾ? ಅಯ್ಯೋ ಹಾಗಲ್ಲ ಕಣೆ, ಬೆಳಿಗ್ಗೆ ಹೋದವರು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅಂದ್ರೇನು? ನಿನ್ ಗಂಡನ್ ಯಾರಾದ್ರೂ ಆಂಟಿ ಹಾರಿಸ್ಕೊಂಡು ಹೋಗಿದ್ದಾರೆ ಅಂತನಾ?
ಅಂಡರ್ ವರ್ಲ್ಡ್ನವ್ರು ಯಾರಾದ್ರೂ ಕಿಡ್ನಾಪ್ ಮಾಡಿದ್ದಾರೆ ಅಂತನಾ? ಪ್ರಿಯಾ, ಏನೇ ಇದು ಹೀಗೆ ಮಾತಾಡ್ತಿದ್ಯಾ? ಮಾಮ್, ಅವ್ರಿಗೆ ನಿಂದೊಂದೇ ಪ್ರಪಂಚನಾ? ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟು, ನೂರಾರು ಕೆಲಸ ಇರತ್ತೆ, ಎಲ್ಲೋ ಹೋಗಿರ್ತಾರೆ, ಬರ್ತಾರ ಬಿಡು. ಊಟ ಮಾಡಿ ಮಲ್ಕೋ, ಸುಮ್ಮನೆ ಟೆನ್ಷನ್ ತಗೋಬೇಡ. ಪ್ರಿಯಾ, ನನಗೆ ತುಂಬಾ ಭಯ ಆಗ್ತಿದೆ ಕಣೆ. ಮಾಮ್, ಇಲ್ದೇ ಇರೋ ಟೆನ್ಷನ್ ತಗೊಂಡು ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಸುಮ್ಮನೆ ಫೋನ್ ಇಡು. ಪ್ರಿಯಾ, ಪ್ರಿಯಾ, ಹಲೋ ಅವಿನಾಶ್, ನಾನಪ್ಪ ಮೀನಾಕ್ಷಿ ಮಾತಾಡ್ತಾ ಇದ್ದೀನಿ. ಅತ್ತೆ, ನೀವಾ? ಇದೇನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಿ? ಅವಿನಾಶ್, ಕನ್ಕನ್ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ನಿನ್ನ ನಂಬರ್ ನನ್ನ ಹತ್ರ ಇರಲಿಲ್ಲ. ಕನ್ಕನ್ ಮೊಬೈಲಿಗೆ ಫೋನ್ ಮಾಡಿದೆ, ಅದು ಸ್ವಿಚ್ ಆಫ್ ಆಗಿತ್ತು. ಅದಕ್ಕೆ ಲ್ಯಾಂಡ್ಲೈನಿಗೆ ಮಾಡಿದೆ. ಏನೂ ತೊಂದರೆ ಆಗಿಲ್ಲ ತಾನೇ? ಚೇಚೆ, ತೊಂದರೆ ಏನಿಲ್ಲ ಅತ್ತೆ. ಅವಿನಾಶ್, ಸ್ವಲ್ಪ ಕನ್ಕನ್ಗೆ ಫೋನ್ ಕೊಡ್ತೀಯಪ್ಪ? ಸರಿ, ನೀ ಫೋನ್ ಇಡಿ, ನಾನು ಅವಳ ಹತ್ರ ಮಾತಾಡಿಸ್ತೇನೆ. ಸರಿಯಪ್ಪ, ತಕ್ಷಣ ಫೋನ್ ಮಾಡಿಸು. ಸರಿ. ಯಾರಿದ್ರಿ ಫೋನು? ನಿಮ್ ಚಿಕ್ಕಮ್ಮನ ಕನಕ. ಇಷ್ಟೊತ್ತಲ್ಲ, ಏನ್ ವಿಷಯ ಅಂತೆ? ಏನೋ ನಿನ್ ಜೊತೆ ಅರ್ಜೆಂಟಾಗಿ ಮಾತಾಡ್ಬೇಕಂತೆ. ತಗೋ, ಮಾತಾಡು. ಹಲೋ ಹಲೋ ಚಿಕ್ಕಮ್ಮ, ಏನ್ ವಿಷಯ? ಕನಕ, ಮೋಹನ್ ಬೆಳಿಗ್ಗೆ ಮನೆಯಿಂದ ಹೋದವರು ಇನ್ನೂ ಬಂದಿಲ್ಲಮ್ಮ. ನನಗೆ ತುಂಬಾ ಗಾಬರಿ ಆಗ್ತಿದೆ. ಹೌದಾ? ಫೋನ್ ಮಾಡಿ ವಿಚಾರಿಸ್ಬೇಕಾಗಿತ್ತು. ಮಾಡ್ದೆ ಕನಕ, ಆದ್ರೆ ಫೋನ್ ಆವಾಗಿಂದ ಸ್ವಿಚ್ ಆಫ್ ಬರ್ತಿದೆ. ಟೆನ್ಷನ್ ಆಗ್ಬೇಡಿ ಚಿಕ್ಕಮ್ಮ, ಬ್ಯಾಟ್ರಿ ಪ್ರಾಬ್ಲಮ್ ಏನೋ ಇರಬಹುದು. ಅವರೇ ಫೋನ್ ಮಾಡ್ತಾರೆ ಬಿಡಿ. ಇಲ್ಲ ಕನಕ, ಅವ್ರು ಫೋನ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲಮ್ಮ. ಚಿಕ್ಕಮ್ಮ, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಿ? ಆಫೀಸಿಗೆ ಒಂದ್ಸಲ ಫೋನ್ ಮಾಡಿ ವಿಚಾರಿಸಿ. ನಾನು ವಿಚಾರಿಸ್ದೆ, ಆಫೀಸ್ಗೂ ಹೋಗಿಲ್ವಂತೆ. ಅವ್ರ ಮ್ಯಾನೇಜರು ಕಂಪ್ನಿ ಗೆಸ್ಟ್ ಹೌಸು ಮತ್ತೆ ಅವ್ರು ಇನ್ನು ಎಲ್ಲೆಲ್ಲಿ ಹೋಗ್ತಿದ್ರು ಅಲ್ಲೆಲ್ಲ ವಿಚಾರಿಸಿದ್ದಾರೆ. ಎಲ್ಲೂ ಅವ್ರು ಸುಳಿವಿಲ್ಲ. ಚಿಕ್ಕಮ್ಮ, ಗಾಬರಿ ಆಗುವಂಥದ್ದು ಏನೂ ಆಗಿರಲ್ಲ, ನೀವು ಧೈರ್ಯವಾಗಿರಿ. ಸಂಜೆಯಿಂದ ಧೈರ್ಯವಾಗಿ ಇದ್ದೆ ಕನಕ, ಆದ್ರೆ ಇಷ್ಟೊತ್ತಾದ್ರೂ ಮೋಹನ್ ಸುಳಿವೇ ಸಿಕ್ಕಿಲ್ವಲ್ಲ. ಎಲ್ಲ ಪ್ರಯತ್ನ ಮಾಡಿದಾಯ್ತು, ಎಲ್ಲ ಕಡೆ ವಿಚಾರಿಸಿದ್ದಾಯ್ತು. ಮೋಹನ್ಗೆ ಏನಾಗಿದೆಯೋ ಏನೋ. ನಾನು ಬೇರೆ ಮನೇಲಿ ಒಬ್ಬಳೇ ಇದ್ದೀನಿ. ನನಗೆ ತುಂಬಾ ಗಾಬರಿ ಆಗ್ತಿದೆ ಕನಕ. ಚಿಕ್ಕಮ್ಮ, ದಯವಿಟ್ಟು ನೀವು ಸಮಾಧಾನ ಮಾಡ್ಕೊಳ್ಳಿ. ಏನಂತ ಸಮಾಧಾನ ಮಾಡ್ಕೊಳ್ಳಿ ಕನಕ? ಇಂಥ ಕಡೆ ಇದ್ದಾರೆ ಅಂತ ಗೊತ್ತಾದ್ರೆ ನೆಮ್ಮದಿಯಾಗಿರ್ಬಹುದು. ಈಗ ನನಗೆ ದಿಕ್ಕೇ ತೋಚ್ತಾ ಇಲ್ಲ. ನನ್ನ ಕಷ್ಟಕ್ಕೆ ಯಾರೂ ಆಗಲ್ಲ ಅಂತ ನನಗೆ ಗೊತ್ತು. ನನಗೆ ಮೋಹನ್ ಬಿಟ್ರೆ ಇನ್ಯಾರಿದ್ದಾರೆ? ಪರವಾಗಿಲ್ಲ, ನಾನೇ ಅವರನ್ನು ಹುಡುಕೋತೀನಿ. ಚಿಕ್ಕಮ್ಮ, ಚಿಕ್ಕಮ್ಮ. ಕನಕ, ಏನು ನಿಮ್ ಚಿಕ್ಕಪ್ಪನ ಬಗ್ಗೆ ಮಾತಾಡ್ದಾಗಿತ್ತು? ಹೌದು ರೀ, ಚಿಕ್ಕಪ್ಪ ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ವಂತೆ. ಬೆಳಗ್ಗೆಯಿಂದ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆಯಂತೆ. ಚಿಕ್ಕಮ್ಮ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಯಾವುದೋ ಅರ್ಜೆಂಟ್ ಕೆಲಸ ಮೇಲೆ ಹೊರಗೆ ಹೋಗಿರ್ಬೇಕು. ಎಷ್ಟೇ ಸಮಾಧಾನ ಹೇಳಿದ್ರು ಅವ್ರು ಸಮಾಧಾನ ಮಾಡ್ಕೋತಿಲ್ಲ. ತುಂಬಾ ನರ್ವಸ್ ಆಗಿದ್ದಾರೆ. ನಾನು ಹೋದ್ರೆ ಅವ್ರಿಗೆ ಧೈರ್ಯ ಬರುತ್ತೆ. ಒಂದ್ಸರಿ ನಾನು ಅಲ್ಲಿಗೆ ಹೋಗಿ ಬಂದ್ಬಿಡ್ತೀನಿ. ಹೌದು ಕನಕ, ನೀನು ಹೇಳ್ತಿರೋದು ಸರಿ. ಅತ್ತೆ ಅಷ್ಟೊಂದು ಟೆನ್ಷನ್ ಇದ್ದಾರೆ ಅಂದ್ರೆ ಅವರೊಬ್ಬರನ್ನೇ ಬಿಡಕ್ಕಾಗಲ್ಲ. ಆದ್ರೆ ಈ ರಾತ್ರಿ ನೀನೊಬ್ಬಳನ್ನ ಹೇಗೆ ಕಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರಿ, ನಡಿ, ನಿನ್ ಜೊತೆ ನಾನು ಬರ್ತೀನಿ. ಕನಕ, ಹೇಗಿರೋ ನಾವು ಬೇಗ ಬಂದ್ಬಿಡ್ತೀವಲ್ಲ, ಸುಮ್ಮನೆ ಯಾಕೆ ಎಲ್ರೂ ಎಬ್ಬಿಸೋದು? ನಾವೇ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗೋಣ. ಸರಿ ರೀ.